ಶ್ರೀ ವಿದ್ಯಾ ಸಮೃದ್ಧಿ ಸಹಕಾರ ಸಂಘದ ಉದ್ಘಾಟನೆ. ಸದಲಗಾ ಪಟ್ಟಣದಲ್ಲಿ ಜನತೆಯ ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಆಕರ್ಷಕ ಬಡ್ಡಿ ದರಗಳೊಂದಿಗೆ ಬ್ಯಾಂಕಿನ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸಲು ಶ್ರೀ ವಿದ್ಯಾ ಸಮೃದ್ಧಿ ಸಹಕಾರ ಸಂಘದ ಪ್ರಾರಂಭ ಮಾಡಲಾಯಿತು. ಸೆಪ್ಟೆಂಬರ್ 18ರಂದು ಸದಲಗಾ ಪಟ್ಟಣದ ಹಳೆಯ ಬಸ್ ನಿಲ್ದಾಣ ಹತ್ತಿರ ಕಾಳೆ ಬಿಲ್ಡಿಂಗ್ನಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭದಲ್ಲಿ ಚಿದಾನಂದ ಬಸಪ್ರಭು ಕೊರೆ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಕೊರೆ ಇವರ ಅಮೃತ ಹಸ್ತದಿಂದ ಮತ್ತು ಗಳತಗ ಗ್ರಾಮದ ಶ್ರೀ ಸುರೇಶ್ ಮುರುಗಯ್ಯ ಹಿರೇಮಠ ಸ್ವಾಮೀಜಿ ಇವರ ಸಾನ್ನಿಧ್ಯದಲ್ಲಿ ಪೂಜಾ ಪಾಠಗಳನ್ನು ನೆರವೇರಿಸಿ ಸಂಘದ ಉದ್ಘಾಟನೆ ಮಾಡಲಾಯಿತು. ಸಮಾರಂಭದಲ್ಲಿ ಮಾತನಾಡುತ್ತಾ ನೂತನವಾಗಿ ಪ್ರಾರಂಭಗೊಂಡ ಸಂಘದ ಏಳಿಗೆಗಾಗಿ ಸದಲಗಾ ಪಟ್ಟಣದ ಜನತೆಯ ಸಹಕಾರ ಅತ್ಯಗತ್ಯವಾಗಿದ್ದು, ಜನತೆಯ ಆರ್ಥಿಕ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಸಂಘವು ಜನತೆಯ ಆರ್ಥಿಕ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಅದಕ್ಕೆ ಸ್ಥಾನಿಕ ಜನತೆಯು ಸಹಕಾರ್ಯ ನೀಡಬೇಕಾಗಿ ಸಂಘದ ಉದ್ಘಾಟಕರು ಶ್ರೀ ಮಲ್ಲಿಕಾರ್ಜುನ ಕೊರೆ ಇವರು ಹೇಳಿದರು. ವಿದ್ಯಾ ಸಮೃದ್ಧಿ ಸರ್ಕಾರಿ ಬ್ಯಾಂಕಿನ ಒಂದು ಒಳ್ಳೆ ಕಾಲ ಹಾಗೂ ಚೆನ್ನಾಗಿ ಗ್ರಾಹಕರಿಗೆ ಒಂದು ಸಹಕಾರ ಮಾಡಿದರೆ ಈ ಬ್ಯಾಂಕು ಒಂದು ಹೆಮ್ಮರವಾಗಿ ಬೆಳೆಯುವ ಒಂದು ಆಶಾದಾಯಿ ಭಾವನೆಯನ್ನು ನಾವು ಹೇಳುತ್ತಾ, ಸಮಾರಂಭದಲ್ಲಿ ಠೇವುದಾರರಿಗೆ ಸಂಘದ ವತಿಯಿಂದ ಠೇವು ಪ್ರಮಾಣ ಪತ್ರಗಳನ್ನು ಹಂಚಲಾಯಿತು. ಸಮಾರಂಭದಲ್ಲಿ ಉಪಸ್ಥಿತ ಗಣ್ಯಮಾನ್ಯರನ್ನು ಸಂಘದ ಅಧ್ಯಕ್ಷರು ಶ್ರೀ ಚೇತನ ಪಾಟೀಲ ಇವರು ಸ್ವಾಗತಿಸಿದರು. ಈ ವೇಳೆ ಸದಲಗಾ ಅರ್ಬನ್ ಬ್ಯಾಂಕಿನ ಮತ್ತು ಸದಲಗಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಪ್ರಕಾಶ ಜಿನಗೌಡ ಪಾಟೀಲ, ಚಿದಾನಂದ ಕೊರೆ ಸಕ್ಕರೆ ಕಾರ್ಖಾನೆಯ ಸಂಚಾಲಕರು ಶ್ರೀ ಸಂದೀಪ್ ಅಶೋಕ ಪಾಟೀಲ, ಸದಲಗಾ ಅರ್ಬನ್ ಬ್ಯಾಂಕಿನ ಸಂಚಾಲಕರು ಶ್ರೀ ಸಚಿನ ಬಾಳಾಸಾಹೇಬ ಪಾಟೀಲ, ಪುರಸಭೆ ಅಧ್ಯಕ್ಷರು ಶ್ರೀ ಬಸವರಾಜ ಅಣ್ಣಗುಂಡಕಲ್ಲೆ, ಸದಸ್ಯರು ಶ್ರೀ ಅಭಿಜಿತ ದಾದಾಸಾಹೇಬ್ ಪಾಟೀಲ, ಸಮನವಾಡಿ ಸೌಹಾರ್ದ ಅಧ್ಯಕ್ಷರು ಶ್ರೀ ಜಿತೇಶ್ ಜಯಕುಮಾರ್ ಖೋತ್, ದತ್ತ ಶುಗರ್ ಸಂಚಾಲಕರು ಶ್ರೀ ಅರುಣ್ ಕುಮಾರ್ ದೇಸಾಯಿ, ಸದಲಗಾ ಪಿಕೆಪಿಎಸ್ ಸಂಚಾಲಕರು ಶ್ರೀ ಅನಿರುದ್ಧ ರಾವಸಾಹೇಬ ಪಾಟೀಲ, ದೂದ ಗಂಗಾ ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ಕೇತನ ಪಾಟೀಲ, ಸಂಘದ ಉಪಾಧ್ಯಕ್ಷರು ಶ್ರೀ ಶಾಂತಿನಾಥ ಜಯಕುಮಾರ್ ಬೋಜಕರ, ಸಂಘದ ಸದಸ್ಯರು ಶ್ರೀ ಭರತ ಪಾಟೀಲ, ಸುಕುಮಾರ ಶಿತೊಳೆ, ಸುನೀಲ ಕಲಾಜೆ, ಚಿದಾನಂದ ಮೂತ್ನಾಳ, ಆದಿತ್ಯ ಅಜ್ಜನ್ನವರ್, ಬಾಳು ಬತ್ತೆ, ಬಾಳಕೃಷ್ಣ ಖಣಬರ್, ಸೌ ವಿದ್ಯಾ ಪಾಟೀಲ, ಸೌ ಸುನೀತಾ ಪಾಟೀಲ, ಉಮೇಶ್ ನಂದೆ, ಸಲಹಾ ಸಮಿತಿ ಸದಸ್ಯರು ಶ್ರೀ ಸುಧಾಕರ ವಾಳಕೆ, ಭರತ ಹುಜ್ಜಕ್ಕೆ, ವೃಷಭ ತವನಕ್ಕೆ, ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ರೋಹನ ಗಡಕರಿ, ಕರ್ಮಚಾರಿ ಅಭಿಷೇಕ್ ಸನದಿ, ಜೊತೆಗೆ ಸಂಘದ ಸಿಬ್ಬಂದಿ ವರ್ಗ, ಸಂಘದ ಹಿತಚಿಂತಕರು, ಖಾತೆದಾರರು, ಠೇವಿದಾರರು ಮತ್ತು ಗ್ರಾಮಸ್ಥ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಮಾಜ ಕಾರ್ಯ ನ್ಯೂಸ್ಗಾಗಿ ಸದಲಗಾದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.